ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಚುನಾವಣೆ ಪ್ರಯುಕ್ತ ಆನಂದ್ ಎಸ್ ಕೆಆರ್ಪೇಟೆ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರಕ್ಕೆ ಹರಿದು ಬಂದ ವೀರಶೈವ ಜನಾಂಗದ ಮುಖಂಡರುಗಳು ಗೋವಿಂದನಹಳ್ಳಿ, ಜಯಪುರ, ಗೋವಿಂದನಹಳ್ಳಿ, ಕೊಪ್ಪಲು ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಮಂಡ್ಯ ಜಿಲ್ಲಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಆನಂದ್ ಎಸ್ ಅವರು ಮಾತನಾಡಿ, ಪಾಂಡವಪುರ ತಾಲೂಕು ತಾಳಶಾಸನ ಗ್ರಾಮದ ಮಗನಾಗಿ ಹಲವಾರು ವರ್ಷಗಳಿಂದ ಎಲೆಮರೆಕಾಯಿಯಂತೆ ಸದ್ದು ಗದ್ದಲವಿಲ್ಲದೆ ಸಮಾಜಮುಖಿ ಕೆಲಸಗಳಲ್ಲಿ ನಿರತರಾಗಿರುವ ನಾನು ಉದ್ಯಮಿಯಾಗಿ ಕಾಯಕ ನಿರ್ವಹಿಸ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಸೇವೆ ಮಾಡಬೇಕೆಂಬ ನನ್ನ ಸಂಕಲ್ಪಕ್ಕೆ ಕೈಜೋಡಿಸಿರುವ ನಮ್ಮ ಮಂಡ್ಯ ಜಿಲ್ಲಾ ತಾಲೂಕು ತಂಡದ ಎಲ್ಲ ಮಹಿಳಾ ಹಾಗೂ ಪುರುಷ ನಿರ್ದೇಶಕರನ್ನ ಮತದಾರರು ಆಶೀರ್ವದಿಸಿ ಬಹುಮತದಿಂದ ಗೆಲ್ಲಿಸಿ ಹಾಗೂ ದಿನಾಂಕ 21/7/2024 ಭಾನುವಾರ ನಡೆಯಲಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ನಾನು ಹಾಗೂ ನಮ್ಮ ತಂಡದವರು ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತೇವೆ. ಆದ್ದರಿಂದ ವೀರಶೈವ ಮಹಾಸಭಾ ಬಂಧುಗಳು ನಮ್ಮನ್ನ ಗೆಲ್ಲುವಂತೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಂದರು. ಮುಖಂಡರಲ್ಲಿ ಹಾಗೂ ಯುವಕರಲ್ಲಿ, ಮಹಿಳೆಯರಲ್ಲಿ ಎಲ್ಲ ನಮ್ಮ ವೀರಶೈವ ಮುಖಂಡರಲ್ಲಿ ಒಂದು ಮನವಿ. ಈಗಾಗಲೇ ತಿಳಿದಿರುವಂತೆ ಇದೇ ತಿಂಗಳು 21/7/2024 ಭಾನುವಾರ ನಮ್ಮ ವೀರಶೈವ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಎಲೆಕ್ಷನ್ನು ದಿನಾಂಕ ನಿಗದಿಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೇರ್ಪೇಟೆ ತಾಲೂಕಿಗೆ ಮತಯಾಚನೆಗೆ ಬಂದಿದ್ದೇವೆ. ಅದರಲ್ಲಿ ಈಗಾಗಲೇ ಕಟ್ಟಳಿಗೆ ನಾವು ಆಗಮಿಸಿ ಇಲ್ಲಿ ಎಲ್ಲ ಮುಖಂಡರುಗಳು ನಮಗೆ ತಾಲೂಕು ಹಾಗೂ ಜಿಲ್ಲಾ ಘಟಕಕ್ಕೆ ತುಂಬ ಅಭೂತಪೂರ್ವ ಬೆಂಬಲನ ಘೋಷಿಸ್ತಾ ಇದ್ದಾರೆ. ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಈ ನಮ್ಮದೇ ಆದ ಒಂದು ಯೋಜನೆ ಇಟ್ಕೊಂಡು ನಾವು ಈ ಚುನಾವಣೆಗೆ ಬಂದು ಧುಮುಕಿದ್ದೀವಿ. ಕೆಲವೊಂದು ಕೃಷಿಯೇತರ ಸಮಸ್ಯೆಗಳಾಗಲಿ, ನಮ್ಮ ವೀರಶೈವ ಶಿಕ್ಷಕ ಮಕ್ಕಳುಗಳ ಒಂದು ವಿಶೇಷ ಕಾಳಜಿ ವಹಿಸಬೇಕಾಗಲಿ, ಒಂದು ಸ್ಕಾಲರ್ಶಿಪ್ ವಿಚಾರ ಆಗಲಿ, ಮತ್ತು ಇನ್ನೂ ಹಲವಾರು ಅಂಗವಿಕಲ ಸಮಸ್ಯೆಗಳು, ವೀರಶೈವ ಸಮಾಜ ತುಳಿತಕ್ಕೊಳಗಾಗಿರುವಂಥದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದನ್ನೆಲ್ಲ ಒಗ್ಗೂಡಿಸಿ, ಸಂಘ ಸಂಸ್ಥೆಗಳನ್ನ ಒಗ್ಗೂಡಿಸಿ ನಾವು ಈ ಕೆಲಸದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಬಂದಿದ್ದೇವೆ. ದಯಮಾಡಿ ಎಲ್ಲ ನಮ್ಮ ವೀರಶೈವ ಸಮಾಜ ಬಾಂಧವರು, ಮತದಾರರು, ಎಲ್ಲ ಜಿಲ್ಲಾ ತಾಲೂಕು ಮತದಾರ ಬಾಂಧವರು, ನಮ್ಮ ಇಡೀ ಜಿಲ್ಲಾ ಟೀಮು ಹಾಗೂ ತಾಲೂಕು ಕೇರ್ಪೇಟೆ ಟೀಮು ಮತ್ತು ಪಾಂಡವಪುರ ತಾಲೂಕು ಇವು 3 ಮಾತ್ರ ಎಲೆಕ್ಷನ್ ನಡೀತಾ ಇದೆ. ದಯಮಾಡಿ ಪಾಂಡವಪುರದಲ್ಲಿ ಕಾಳೆಗುಂಟೆ ಶಿವಕುಮಾರ್ ಅಂತ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಕೇರ್ಪೇಟೆನಲ್ಲಿ ಧನಂಜಯ ಕುಮಾರ್ ಅಂತ ಲಾಯರು ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಎಲ್ಲಾ ಹೋಬಳಿಯ ವೀರಶೈವ ಮುಖಂಡರು ಹಾಗೂ ಬಂಧುಗಳು ಹಾಜರಿದ್ದರು.